ಈ ಸ್ತನ ಕ್ಯಾನ್ಸರ್ ಅಥವಾ ಮೊಲೆಯ ಕ್ಯಾನ್ಸರ್ ಇದೆಲ್ಲ ಭಾರತದಲ್ಲಿ ಹೆಂಗಸರನ್ನು ಅತಿ ಹೆಚ್ಚು ಕಾಡುವ ಮತ್ತು ಕೊಲ್ಲುವ ಕ್ಯಾನ್ಸರ್ ಅಂತೇಳಿ ಕುಖ್ಯಾತಿ ಪಡೆದಿದೆ. ಅದೇ ಗುಡ್ ನ್ಯೂಸ್ ಅಂದರೆ ಸ್ತನ ದೇಹದ ಹೊರಗಡೆ ಇದೆ, ಕಿಡ್ನಿ ಲಿವರ್ ಥರ ಎಲ್ಲ ಒಳಗಡೆ ಇಲ್ಲ. ಹಾಗಾಗಿ ಇದ್ರ ಮೇಲೆ ಏನಾದರೂ ಗಡ್ಡೆಗಳು ಏನಾದರೂ ಬಂದರೆ ನಮಗೆ ಬೇಗನೆ ಗೊತ್ತಾಗುತ್ತೆ. ಬ್ಯಾಡ್ ನ್ಯೂಸ್ ಅಂತ ಹೇಳಿದರೆ ಈ ಗಡ್ಡೆಗಳು ಬಂದಾಗ ಅದು ಬೆಳೆಯುವಾಗ ಸ್ವಲ್ಪನೂ ನೋವು ಇರೋದಿಲ್ಲ, ನೋವು ಇಲ್ಲ, ಹಾಗೆ ನಾವು ನೋಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ನೋಡಿಕೊಂಡು ಅಷ್ಟೊತ್ತಿಗೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿದೆ. ಗುಡ್ ನ್ಯೂಸ್ ಅಂತ ಹೇಳಿದರೆ 95% ಈ ಸ್ತನದ ಗಡ್ಡೆಗಳೆಲ್ಲ ನಾರುಗಡ್ಡೆಗಳಾಗಿರುತ್ತೆ, ಫೈಬ್ರಾಯ್ಡಿನಮ್ಮ ಅಂತ ಕರೀತೇವೆ. ಅದನ್ನು ತೆಗೆದುಬಿಟ್ರೆ ಹೋಗ್ಬಿಟ್ಟು ಆದರೆ ಟೆಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಅಷ್ಟೇ. ಬ್ಯಾಡ್ ನ್ಯೂಸ್ ಅಂತ ಹೇಳಿದರೆ ಈ ಸ್ತನದ ಕ್ಯಾನ್ಸರ್ನಲ್ಲಿ ಗಡ್ಡೆ ಸೈಜ್ ಮುಖ್ಯ ಅಲ್ಲ, ಅದು ಯಾವ ಥರ ಅಂತ. ಒಮ್ಮೊಮ್ಮೆ ಇಷ್ಟೇ ಚಿಕ್ಕದಿರುತ್ತೆ ಗಡ್ಡೆ, ಆದರೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಒಮ್ಮೊಮ್ಮೆ ಚೆಂಡಿನಷ್ಟು ದೊಡ್ಡದಾಗಿರುತ್ತೆ, ಆದರೆ ಒಳಗಡೆ ಏನು ಸ್ಪ್ರೆಡ್ ಆಗಿರೋದಿಲ್ಲ. ಅದು ಸೈಜಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಮತ್ತು ಗುಡ್ ನ್ಯೂಸ್ ಅಂತ ಹೇಳಿದರೆ 99% ಸ್ತನ ಕ್ಯಾನ್ಸರನ್ನು ಗುಣಪಡಿಸ್ಬೋದು. ಈಗ ಲಿವರು ಅಥವಾ ಕಿಡ್ನಿಯಲ್ಲೋ ಏನೋ ಕ್ಯಾನ್ಸರ್ ಬಂತು ನಾವು ಹೋದಂಗೆ ಲೆಕ್ಕ, ಆದರೆ ಸ್ತನ ಕ್ಯಾನ್ಸರ್ ಹಾಗೆಲ್ಲ. ಕೀಮೊಥೆರಪಿ ಇದೆ, ರೇಡಿಯೋಥೆರಪಿ ಇದೆ, ಅದನ್ನೆಲ್ಲ ಕೊಟ್ಟು ಸ್ತನ ಕ್ಯಾನ್ಸರನ್ನು ಗುಣ ಮಾಡಲಿಕ್ಕಾಗುತ್ತೆ. ಬ್ಯಾಡ್ ನ್ಯೂಸ್ ಅಂತ ಹೇಳಿದರೆ ಈ ಸ್ತನ ಕ್ಯಾನ್ಸರ್ ಆನುವಂಶಿಕವಾಗಿ ಬರುತ್ತೆ. ಅಂದರೆ ನಾವು ತಪ್ಪು ಮಾಡಿದೇ ಜೈಲಿಗೆ ಹೋದಂಗೆ. ಏನಂತ ಹೇಳಿದರೆ ನಮ್ಮ ಅಕ್ಕ ತಂಗಿಯರು, ಅಮ್ಮ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮಂದರು, ಅವ್ರ ಹೆಣ್ಮಕ್ಳು, ಸೋದರತೆ, ಇವ್ರಿಗೆ ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ದರೆ ನಮಗೂ ಕೂಡ ಸ್ತನ ಕ್ಯಾನ್ಸರ್ ಬರುವಂಥ ಚಾನ್ಸ್ ತುಂಬಾ ಜಾಸ್ತಿ. ಆದರೆ ಗುಡ್ ನ್ಯೂಸ್ ಅಂತ ಹೇಳಿದರೆ ನಮಗೆ ಸ್ತನ ಕ್ಯಾನ್ಸರ್ ಬರುತ್ತೋ ಇಲ್ವೋ, ಈಗ ಇನ್ನೊಂದು 5 ವರ್ಷದಲ್ಲಿ ಕ್ಯಾನ್ಸರ್ ಬರುತ್ತಾ, 10 ವರ್ಷದಲ್ಲಿ ಬರುತ್ತಾ ಅಂತ ನೋಡಲಿಕ್ಕಾಗುತ್ತೆ. ಹೇಗೆ ಅಂತ ಹೇಳಿದರೆ ಜೆನೆಟಿಕ್ ಟೆಸ್ಟಿಂಗಲ್ಲಿ BRCA1 BRCA2 ಅಂತೇಳಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ನಮಗೆ ಕ್ಯಾನ್ಸರ್ ಬರುವಂಥ ಚಾನ್ಸ್ ಇದೆಯಾ ಅಂತೇಳಿ ಗೊತ್ತಾಗುತ್ತೆ. ಆಗ ನಾವು ಮೊದಲೇ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೋದು. ಕೆಲವರು ಸ್ತನಗಳನ್ನು ತೆಗೆಸ್ಕೊಳ್ತಾರೆ, ಅಂದರೆ ನಮಗೆ ಕ್ಯಾನ್ಸರ್ ಬರಬಾರ್ದು. ಕಡೆಯದಾಗಿ ನಮ್ಮ ಸ್ತನಗಳನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ನಮಗೆ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತೇಳಿ ಈಗಲೇ ಪತ್ತೆ ಮಾಡ್ಕೊಳ್ಬೋದು. ಇದು ರಿಯಲಿ ಗುಡ್ ನ್ಯೂಸ್ ಅಲ್ವಾ?